ಹಾಯ್! ಇದು ನನ್ನ ಟ್ಯೂಸ್‌ಡೇ ಬ್ಲಾಗ್. ತುಂಬ ದಿನ ಆಗಿತ್ತು ಬ್ಲಾಗ್‌ಗಳನ್ನ ಅಪ್ಲೋಡ್ ಮಾಡಿ. ಸಮ್ ಪ್ರಾಬ್ಲಮ್ಸ್, ಸಮ್ ರೀಸನ್ಸಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಬ್ಲಾಗ್‌ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಇದು ನನ್ನ ಟ್ಯೂಸ್‌ಡೇ ಬ್ಲಾಗ್. ನಾನು ಬೆಳಿಗ್ಗೆ ಎದ್ದು ಬೇಗನೆ ನಾನು ಫಸ್ಟ್ ಮಾಡೋದೇ ತಿಂಡಿ, ಕಿಚನ್ನಿಗೆ ಹೋಗೋದು. ಬಟ್ ಇವತ್ತು ಹಸ್ಬೆಂಡ್‌ಗೆ 11:00 ಡ್ಯೂಟಿ ಇದ್ದು, ಅವ್ರು ಪ್ರತಿದಿನ 7:30, 7:40 ಅಷ್ಟರಲ್ಲೇ ಹೊರಟ್ಬಿಡ್ತಾರೆ. ಬಟ್ ಇವತ್ತು 11:00 ಇತ್ತಲ್ಲ ಅಂತ ಹೇಳಿಬಿಟ್ಟು ಹೊರಗಡೆನ ಕ್ಲೀನ್ ಮಾಡಿಕೊಂಡು ಆಮೇಲೆ ಕಿಚನ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಜಾನುಗೆ ಸ್ಕೂಲ್ 9:30ಇಂದನೇ ಅವಳಿಗೋಸ್ಕರ ಏನಾದರೂ ಬೇಗ ತಿಂಡಿ ಮಾಡಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮೆಂತೆ ಈ ಥರ ಮೆಂತೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಿದ್ದೆ. ಮೆಂತ್ಯ ಸೊಪ್ಪಿಂದ ಅಂದರೆ ಪಲಾವ್ನ ನಾವು ಯೂಶ್ವಲಿ ಮಾಡ್ತೀವಿ. ಬಟ್ ಈ ಥರ ಬೇರೆ ಬೇರೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಟು. ಮತ್ತು ಮಕ್ಕಳು ತಿನ್ನೋದ್ರಿಂದ ಇನ್ನು ಅವರು ಕೂಡ ತುಂಬ ಹೆಲ್ತಿಯಾಗಿರುತ್ತೆ. ಇತ್ತೀಚೆಗೆ ಸಣ್ಣ ಪುಟ್ಟ ಮಕ್ಕಳುಗಳಲ್ಲೇ ನಮ್ಮ ಕೆಳಗಡೆ ಮನೆ ಒಬ್ಬರು ಇದ್ದಾರೆ, 5 ಇಯರ್ಸ್ ಆ ಬೇಬಿಗೆ ಇವಾಗಲೇ ಶುಗರ್ ಬಂದಿದೆ ಅಂತ ಟೆಸ್ಟಲ್ಲಿ ಗೊತ್ತಾಗಿದೆ. ಅವ್ರ ಅಮ್ಮ ಅಂತೂ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಸೊ ನನಗೆ ಅದನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಯಾಕೆಂತಂದರೆ ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ಗಳಿಂದ ದೂರ ಇಡಬೇಕು. ನಮಗೂ ಕೆಲವೊಂದನ್ನು ನೋಡಿ ಕಲಿತೀವಿ, ಕೆಲವೊಂದನ್ನು ಬೇರೆಯವ್ರು ಹೇಳೋದನ್ನು ಕೇಳಿ ಕಲಿತೀವಿ. ಸೊ ಆದಷ್ಟು ಹೆಲ್ದಿ ಫುಡ್ಡನ್ನೇ ಕೊಡೋಣ ಅಂತ ಹೇಳ್ತಾ ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಹಾಕಿ ಪಲಾವ್ನ ಮಾಡ್ತಾಯಿದ್ದೆ. ಹಾಗೆ ಮೆಂತ್ಯ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೆ, ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಗ್ರೀನ್ ಪೇಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿ, ನಂತರ ಪುದೀನ ಸೊಪ್ಪು, ಒಂದು ಹಿಡಿ ಪುದೀನ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಬೇಕಾಗುವಷ್ಟು ಎಣ್ಣೆ, ಅಂದರೆ 3ರಿಂದ 4 ಅಥವಾ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನಂತರ ಅದಕ್ಕೆ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ತುಂಬ ಜನ ಪಲಾವ್ನ ಮಾಡ್ತಾರೆ. ಬಟ್ ಈ ಥರ ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಆ ಫ್ಲೇವರೇ ಬೇರೆ, ಎಕ್ಸ್ಟ್ರಾರ್ಡಿನರಿ ಫ್ಲೇವರ್ ಅದು. ಈ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದನ್ನು ಎಣ್ಣೆಯಲ್ಲಿ ಬಾಡಿಸಿ ನಂತರ ಅದಕ್ಕೆ 2 ಮೀಡಿಯಮ್ ಸೈಜು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ನಂತರ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ಅದು ಒಂದು ಹೊಂಬಣ್ಣ ಬರೋ ಥರ, ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಕೆಂಪಗಾಗೋ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ನಂತರ ಅದು ಇವಾಗ ಫ್ರೈ ಆಗಿದೆ ಅಲ್ವಾ, ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾವು ರೆಗ್ಯುಲರಾಗಿ ಅಡುಗೆಗೆ ಯೂಸ್ ಮಾಡೋದು ಅಲ್ವಾ, ಮನೆಯಲ್ಲೇ ಆದಷ್ಟು ಮಾಡಿ ಇಟ್ಕೋಬೇಕು ನಾವು. ತುಂಬ ಹೆಲ್ದಿಯಾಗೂ ಇರುತ್ತೆ ಅಲ್ವಾ. ನೆಕ್ಸ್ಟ್ ಇದಕ್ಕೆ ಇವಾಗ ನಾನು ಹೆಚ್ಚಿಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಶುಗರ್ ಲೆವೆಲ್ನು ಕೂಡ ಕಮ್ಮಿ ಮಾಡುತ್ತಂತೆ ಇದು. ನನಗೆ ಕೆಳಗಡೆ ಮನೆಯವರು ಇದ್ರ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಹಾಲಿಗೆ ಹಾಕ್ಕೊಂಡು ಕುಡಿಬೋದೇನೋ ಮೇಬಿ, ನನಗೆ ಗೊತ್ತಿಲ್ಲ. ಸೊ ಇದು ತುಂಬ ಹೆಲ್ದಿಗೆ ಒಳ್ಳೆಯದು ಮತ್ತು ದೇಹನ ತಂಪಾಗಿ ಇಟ್ಟಿರುತ್ತೆ ಯಾವಾಗ್ಲೂ. ಸೊ ಆದಷ್ಟು ಸೊಪ್ಪುಗಳನ್ನು ಅಡುಗೆಗೆ ಜಾಸ್ತಿ ಯೂಸ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರಲ್ವ, ಅದಂತೂ 100% ಟ್ರೂ ಅದು. ನಂತರ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲೇ ಬಾಡಿಸ್ಕೊಂಡು ಇದಕ್ಕೆ ಈಗ ನಾವು ಗ್ರೀನ್ ಪೇಸ್ಟ್ ಏನು ಮಾಡಿಟ್ಕೊಂಡ್ವಲ್ವ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ, ಸೊ ಅದನ್ನು ಹಾಕಿ ಅದು ಚೂರು ಎಣ್ಣೆ ಸಪ್ರೇಟ್ ಆಗೋವರೆಗೂ, ಅಂದರೆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದು ಅದೇ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು, ಅದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದಂತಹ ವೆಜಿಟೇಬಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಮತ್ತು ಒಂದು ಪುಟಾಣಿ ಗೆಡ್ಡೆಕೋಸನ್ನು ಕೂಡ ಹಾಕ್ತಾಯಿದ್ದೀನಿ. ಯೂಶ್ವಲಿ ಇದೇ ವೆಜಿಟೇಬಲ್ಸ್ ಅಲ್ವಾ ನಾವು ಪಲಾವ್ಗಳಿಗೆಲ್ಲ ಯೂಸ್ ಮಾಡೋದು. ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಸೇರಿಸೋದಕ್ಕಿಂತ ಮುಂಚೆ ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕೋತಾ ಇದ್ದೀನಿ. ಟೊಮ್ಯಾಟೋನ ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಫುಲ್ ಮೆತ್ತಗಾಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಇದನ್ನು ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬಿಡ್ತೀನಿ. ಅದೆಲ್ಲ ಕಂಪ್ಲೀಟ್ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಆದರೆ
ವೆಜಿಟೇಬಲ್ಸು ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನೆಲ್ಲ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 10 to 15 ಸೆಕೆಂಡ್ಸು ಹಾಗೆಯೇ ಲಿಡ್ಡನ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನಂತರ ಲಿಡ್ ಓಪನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಸಪ್ರೇಟಾಗಿ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಸ್ವಲ್ಪ ಅಂದರೆ ಎಣ್ಣೆನಲ್ಲೇ ಫ್ರೈ ಆಗಿರುತ್ತೆ. ನಂತರ ಇದಕ್ಕೆ ನಾನು ಕುಕ್ಕರ್ನ ಇಡುವಾಗಲೇ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಹಂಗಾದರೆ ಆ ಅನ್ನ ಸ್ವಲ್ಪ ಹುಡಿ ಹುಡಿಯಾಗಿ ಬರುತ್ತೆ ಮತ್ತು ಸ್ವಲ್ಪ ಮೆತ್ತಗಿರುತ್ತೆ ಮಕ್ಕಳು ತಿನ್ನೋದಕ್ಕೂ ಅಂತ ಹೇಳಿಬಿಟ್ಟು. ನಂತರ ಅಕ್ಕಿನ ಹಾಕಿ ಅಕ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿನ ಹಾಕಾದ್ಮೇಲೆ ಅಕ್ಕಿನ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಕೂಡ ನಾನು ಒಂದು 10 to 15 ಸೆಕೆಂಡ್ಸು ಅದೇ ಥರ ಲಿಡ್ಡನ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಲಿಡ್ಡನ್ನ ಕ್ಲೋಸ್ ಮಾಡಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಂತರ ಅದಕ್ಕೆ ಬೇಕಾಗಿರೋವಷ್ಟು ನೀರನ್ನು ಸೇರಿಸಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಸತಿ ಲಾಸ್ಟಿಗೆ ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊತೀನಿ ನಾನು ಯಾವಾಗಲೂ ಕೂಡ. ಉಪ್ಪು ಖಾರ ಎಲ್ಲ ಸರಿಯಾಗಿತ್ತು. ನಂತರ ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಆಮೇಲೆ ಅಷ್ಟರಲ್ಲಿ ಜಾನು ಎದ್ಲು ರೈಸ್ ರೆಡಿಯಾಗೋ ಅಷ್ಟರಲ್ಲಿ ಅವಳನ್ನು ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆಗಿ ಜಾನು ಎದ್ರೆ ಸಾಕು ನನ್ನ ಮಗ ಅಂತೂ ಅವಳ ಜೊತೆ ಬರೀ ಆಟ ಆಡೋದಕ್ಕೆ ಕಾಯ್ತಾ ಇರ್ತಾನೆ. ಅವಳ ತಲೆ ಒಣಗಿಸ್ತೀನಿ ಬಾ ಹೊರಗಡೆ ಅಂತ ಹೇಳಿದ್ರೆ ನಾನಿಲ್ಲೇ ಬುಜ್ಜಿ ಜೊತೆನೇ ಆಟಾಡ್ತೀನಿ ಅಂತ ಹೇಳಿ ಅವರಿಬ್ಬರು ಬಾಗಿಲು ತೆಗೆದ್ರೆ ಸಾಕು ಓಡೋಡಿ ಹೋಗ್ತಾರೆ, ಮೆಟ್ಲಿಲ್ದೆಲ್ಲ ಹೋಗ್ತಾರೆ. ಅವಳು ಕೇಳ್ತಾಳೆ ಇವತ್ತೇನು ತಿಂಡಿ ಮಾಡಿದ್ದೀಯಾ, ಇವತ್ತೇನು ಸ್ನ್ಯಾಕ್ಸು ಅಂತ. ಸೊ ಅವಳು ಸ್ಕೂಲಲ್ಲೇ ಒಂದು ಲೀಸ್ಟ್ ಕೊಟ್ಬಿಟ್ಟಿದ್ದಾರೆ, ಇಂಥ ದಿನ ಇಂಥದ್ದೇ ಸ್ನ್ಯಾಕ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಅಂತ. ಇವಾಗಂತೂ ವೆದರು ಸಿಕ್ಕಾಪಟ್ಟೆ ಕೂಲಾಗಿದೆ. ತಲೆ ಸ್ನಾನ ವಾರಕ್ಕೆ 2 ದಿನ ಮಾಡಿದ್ರೆ ಸಾಕು. ಅಂದರೆ ಬಿಸಿಲೇ ಬರ್ತಾಯಿಲ್ಲ ಜಾಸ್ತಿ, ಶೀತ ಆಗಿಬಿಟ್ರೆ ಮತ್ತು ಅದು ಬೇರೆ ಕಷ್ಟ. ಸೊ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊ ಅಂದರೆ ಅವಳು ಟಿ ವಿ ನೋಡೋಕ್ಕೆ ಓಡೋಗ್ತಾಯಿದ್ಲು. ಸೊ ಅವಳು ಅಷ್ಟರಲ್ಲಿ ತಲೆ ಎಲ್ಲ ಒಣಗೋ ಅಷ್ಟರಲ್ಲಿ ಅವಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ನ್ಯಾಕ್ಸ್ ಲೀಸ್ಟಲ್ಲಿ ಇವತ್ತು ವೆಜಿಟೇಬಲ್ಸ್ ಇತ್ತು. ವೆಜಿಟೇಬಲ್ಸ್ನ ಹಾಗೆ ಸಲಾಡ್ ಥರ ಮಾಡಿ ಕೊಟ್ಟು ಕಳಿಸ್ದೆ. ನೀವೇ ಕೇಳಿರ್ಬೋದು, ನೋಡಿರ್ಬೋದು, ಇತ್ತೀಚೆಗೆ ಅಂತೂ ಎಷ್ಟು ಕೆಟ್ಟ ಕೆಟ್ಟ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ ನ್ಯೂಸಲ್ಲಿ. ಹೆಣ್ಮಕ್ಳದ್ದು ಬಗ್ಗೆನೂ ಪಾಸಿಟಿವ್ ಆಗಿ ಕೂಡ, ಹೆಣ್ಮಕ್ಳೇ ನೆಗೆಟಿವ್ ಆಗಿರೋದು ಕೂಡ. ಯು ಪಿನಲ್ಲಿ ನಡೆದಂಥ ಈ ಪ್ರಕರಣ 13 ವರ್ಷದ ಹುಡುಗಿ ಮೇಲೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ಎಲ್ಲ ಅಂತ ಬದುಕ್ತಾ ಇರ್ತೀವಿ. ನಮ್ಮ ಇಡೀ ಆಸೆ ಕನಸುಗಳನ್ನೆಲ್ಲ ಅವರೇ ಅಂತ ಅಂದ್ಕೊಂಡಿರ್ತೀವಿ. ಯಾರೋ ಬಂದು ಏನೋ ಮಾಡೋಗ್ತಾರೆ ಅಂದರೆ ಪ್ರಪಂಚ ಎಷ್ಟು ಕೆಟ್ಟದಾಗಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾರು ಏನೇ ಆಗಲಿ ನಾವು ಎಷ್ಟು ಆಗುತ್ತೋ ಅಷ್ಟು ನಮ್ಮ ಮಕ್ಕಳನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಮನುಷ್ಯರು ಮೃಗಗಳಾಗಿ ಬದಲಾಗ್ತಿದ್ದಾರ ಅನ್ನೋವಷ್ಟು ಕೆಟ್ಟ 30 ಜನ ಅಂತಂದರೆ ಅದು ಇಡೀ ಅದು ಎಷ್ಟು ಕೆಟ್ಟ ನ್ಯೂಸ್ ಅದು. ಇಡೀ ಮೈಯೇ ಒಂಥರ ನಡುಕ ಬಂದುಬಿಡ್ತು ಆ ನ್ಯೂಸ್ ನೋಡಿದ್ಮೇಲೆ. ಯಪ್ಪ ಎಷ್ಟು ಕೆಟ್ಟ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಂತಲೂ ಅನ್ನಿಸ್ಬಿಡುತ್ತೆ. ಅವರಿಗೆಲ್ಲ ತುಂಬ ಕೆಟ್ಟ ಶಿಕ್ಷೆ ಕೊಡಬೇಕು ಅವರಿಗೆಲ್ಲ. ಸರಿ, ಅದು ನೆನೆಸ್ಕೊಂಡ್ರೇ ಮೈಯೆಲ್ಲ ಜುಮ್ ಅನ್ನುತ್ತೆ. ಅಷ್ಟು ಕೆಟ್ಟ ನ್ಯೂಸ್ ಅದು. ಆ್ಯಕ್ಚುಲಿ ಕೇಳಿದಾಗಂತೂ ಕಣ್ಣಲ್ಲೇ ನೀರು ಬಂದುಬಿಟ್ಟು ಆ ವಿಡಿಯೋಗಳನ್ನೆಲ್ಲ ನೋಡಿದಾಗ. ಆ ಹೆಣ್ಮಗು ಅದು ಹೇಗೆ ರಿಯಾಕ್ಟ್ ಮಾಡ್ತಾಯಿತ್ತು, ಅದಿನ್ನೂ ಪುಟಾಣಿ ಮಗು ಅನ್ನೋದನ್ನು ಅವರು ನೋಡಿಲ್ವಾ? ಅವ್ರ ಮನೇಲಿ ಹೆಣ್ಮಕ್ಳು ಇರಲಿಲ್ವ, ಅವರಿಗೆ ಮಕ್ಕಳಿರ್ಲಿಲ್ವಾ? ಯಪ್ಪ ಅನ್ನಿಸ್ಬಿಟ್ಟು ಫೈನಲಿ ಅದೆಲ್ಲ ಪಕ್ಕಕ್ಕೆ ಇಟ್ಟು ನಾವು ಆದಷ್ಟು ನಮ್ಮ ಮನೆ ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಆದಷ್ಟು ಅವರಿಗೆ ಕೇರ್ ಮಾಡಬೇಕು. ಅಂದರೆ ಕೆಲವೊಂದನ್ನು ನಾನು ಆಗಲೇ ಹೇಳ್ದಂಗೆ ನೋಡಿ ಕಲ್ತ್ಕೋಬೇಕು. ನಾವು ಎಚ್ಚೆತ್ಕೊಳ್ಳೋದಕ್ಕೇ ಹೀಗೆಲ್ಲ ಒಂದು ಅಂದರೆ ಸೋಷಿಯಲ್ ಮೀಡಿಯಾ ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಬಟ್ ಆದಷ್ಟು ಅದನ್ನು ಒಳ್ಳೆ ರೀತಿಯಲ್ಲೇ ನಾವು ಯೂಸ್ ಮಾಡ್ಕೊಬೇಕು. ಆ ಥರದ್ದನ್ನೆಲ್ಲ ನೋಡಿ ನಾವು ಎಚ್ಚೆತ್ಕೋಬೇಕು. ಫೈನಲಿ ನನ್ನ ಈ
ಪಲಾವ್ ರೆಡಿ ಆಗೋಯ್ತು. ಫ್ಲೇವರ್ ಅಂತೂ ಇಡೀ ಮನೆಯೇ ಘಮ್ ಅಂತಿತ್ತು. ಅನ್ನ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ಅವಳಿಗೂ ಜಾನುಗೂ ಕೂಡ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವಳಿಗೂ ತಿಂಡಿ ತಿನ್ನಿಸಿ, ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದು. ತಿಂಡಿ ಎಲ್ಲ ತಿನ್ನಿಸಿ ಫೈನಲಿ ನಾವು ಸ್ಕೂಲಿಗೆ ಹೊರಡೋಕ್ಕೆ ರೆಡಿ ಆದ್ವಿ. ಬುಜ್ಜಿನ ಅವ್ರ ಪಪ್ಪ ಹತ್ರನೇ ಬಿಟ್ಟು ನಾನು ಜಾನುನು ಹೊರಟ್ವಿ. ಸ್ಕೂಲಿಗೆ ಜಾನುನ ಬಿಟ್ಟು ಬಂದು ನನ್ನ ಮಗನ ಹೊರಗಡೆ ಕೂರಿಸ್ಕೊಂಡು ಅವನಿಗೆ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ ಕರೆಕ್ಟ್ 10:30 11 ಗಂಟೆ ಆಯಿತು. ಅಷ್ಟರಲ್ಲಿ ಮನೆಯವರು ಎದ್ದು ರೆಡಿಯಾಗಿ ಅವರು ಕೂಡ ಡ್ಯೂಟಿಗೆ ಹೊರಟರು. ನಾವು ಸ್ನಾನ, ಮನೆ ಕೆಲಸ, ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಕೆಲಸಗಳು ಸ್ಟಾರ್ಟ್ ಆಗೋದೇ ಅವರೆಲ್ಲ ಮನೆಯಿಂದ ಹೋದ್ಮೇಲೆ. ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ತಿಂಡಿ ತಿನ್ನಿಸಿ, ಮತ್ತೆ ಮಧ್ಯಾಹ್ನ ಅಡುಗೆ, ಮತ್ತೆ ಮಧ್ಯಾಹ್ನ ಊಟ, ಅವನಿಗೆ ಊಟ, ಮತ್ತು ಜಾನುನ ಮತ್ತೆ ಸ್ಕೂಲಿಗೆ ಕರ್ಕೊಂಬರೋದು, ಪಾತ್ರೆಗಳು, ಎಷ್ಟು ಕೆಲಸಗಳಲ್ವ ಮನೇಲಿರೋರಿಗೆ. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಮನೇಲೂ ಈ ಥರ ಪುಟಾಣಿ ಮಕ್ಕಳಿದ್ರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.